ದೇವರ ಗುರು ನೀನು. ಗೂಟೇಶ್ವರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ರಾಜಾದಿ ರಾಜನಿಗೆ ಬೇಕೇ ಬೇಕು ಝೀರೋ ಟ್ರಾಫಿಕ್. ರಥದಿಂದ ಕೆಳಗಿಳಿದ ಕೂಡಲೇ ಕಾಲಿಗೆ ಬೀಳಲೇಬೇಕು. ದೊರೆ ಕಾಲು ತೊಳೆಯೋಕು ಬೇಕು ಆಸ್ಥಾನ ಸೇವಕ. ಇದರ ವಿಶೇಷ ಗೂಟೇಶ್ವರ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ ಅನ್ನುವ ಕಥೆಯನ್ನ ನೀವೆಲ್ಲ ಕೇಳಿರ್ತೀರಿ. ಆದ್ರೆ ನಾವಿವತ್ತು ನಿಮ್ಗೆ ತೋರ್ಸೋಕೆ ಹೊರಟಿರೋ ದೊರೆ ಅಂತಿಂತ ದೊರೆಯಲ್ಲ. ಇವರು ಮನೆ ಬಿಟ್ರೆ ರಸ್ತೆ ಖಾಲಿ ಖಾಲಿ ಇರಬೇಕು. ಇವರು ನೆಲಕ್ಕೆ ಕಾಲಿಟ್ರೆ ಧೂಳು ವರ್ಸೋಕೆ ಹೆಜ್ಜೆ ಹೆಜ್ಜೆಗೂ ಸೇವಕರಿರ್ಬೇಕು. ಅಷ್ಟೇ ಅಲ್ಲ, ಉದೋ ಅಂತ ಕಾಲಿಗೆ ಬೀಳಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಇದ್ಯಾರಪ್ಪ ರಾಜಾಧಿರಾಜ ಅಂತೀರಾ? ಇವರೇ ಗೂಟೇಶ್ವರ. ಗಂಡ ಗಂಡ ಬೇರುಂಡ ಭೈರವ, ರಾಜಮಾರ್ತಾಂಡ ಧರ್ಮ ಕೋದಂಡ ಭೈರವ. ರಾಜಾದಿರಾಜ ಬಂದೇ ಬಿಟ್ರೋ ಹುಷಾರಾಗಿರಿ. ಎದ್ದು ನಿಂತೋ ಸೆಲ್ಯೂಟ್ ಹೊಡೆಯಿರಿ. ಸಾಧ್ಯವಾದ್ರೆ ದೀರ್ಘದಂಡ ನಮಸ್ಕಾರ ಮಾಡಿ. ಇಲ್ಲ ಅಂದ್ರೆ ಕಾಲಿಗೆ ಬೀಳಿ. ಅದೂ ಸಾಧ್ಯ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೈ ಎತ್ತಿ ಮುಗಿಯಿರಿ. ಇಲ್ಲ ಅಂದ್ರೆ ಸಾಹೇಬರು ಸಿಟ್ಟಾಗ್ತಾರೆ. ಯಾಕಂದ್ರೆ ಇವರು ಗೂಟೇಶ್ವರ. ಯಾರಪ್ಪ ಈ ಗೂಟೇಶ್ವರ? ಸೈರನ್ ಹೊಡೆದ್ರೆ ಸೊಳ್ಳೆನೋ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬೇಕು. ಇರುವೆ ಪರ್ವೆ ಎದುರಾದ್ರೆ ಕಾಲಿಗೆ ಬಿದ್ದೋ ಶರಣಾಗ್ಬೇಕು. ಅಷ್ಟಕ್ಕೂ ಈ ಗೂಟೇಶ್ವರ ಯಾರಂತೀರಾ? ಇವರು ನಿಂಬೇಶ್ವರರ ಅಣ್ಣ. ಇವರ ಬಿಲ್ಡಪ್ಗೆ ಬೆರಗಾಗ್ದಿದ್ರೆ ಹೆಂಗೆ? ಇವರ ಎಂಟ್ರಿ ಸೀನ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹುಷಾರ್, ಸೌಂಡ್ ಮಾಡಬೇಡಿ, ಅವ್ರು ಬರ್ತಾರೆ. ಸೌಂಡ್ ಮಾಡದೆ ಸೈಡ್ಗೆ ಹೋಗಿ ಗೂಟೇಶ್ವರ ಬರ್ತಾರೆ. ಯಾರಲ್ಲಿ ಸೌಂಡು ಮಾಡೋದು? ಸುಮ್ಮನೆ ಜಾರಿ ಬೈಬೋದು. ಸೈಲೆಂಟ್ ಆಗಿದ್ರೆ ಒಳ್ಳೇದು. ಯಾರು ಕೆಮ್ಮಂಗಿಲ್ಲ. ಯಾರಲ್ಲಿ ರುಕ್ಕು ಕೊಡೋದು? ಇದನ್ನೇ ಬ್ಯಾಡ ಅನ್ನೋದು. ಸೈಡಲ್ಲಿ ಇದ್ರೆ ಒಳ್ಳೇದು. ಅಡ್ಡ ಸಿಗಂಗಿಲ್ಲ. ಹೌದು, ನಾವು ಹೇಳ್ತಿರೋದು ನೀವು ನೋಡ್ತಿರೋದು ಅಕ್ಷರಶಃ ನಿಜ. ಇವರೇ ನಮ್ಮ ಉಪಮುಖ್ಯಮಂತ್ರಿ, ಘನತೆವೆತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಈ ಹಿಂದೆ ನಿಂಬೆ ಹಣ್ಣು ಇಟ್ಕೊಂಡ್ಬಂದು ನಿಂಬೇಶ್ವರ ಆಗಿದ್ರು. ಆದ್ರೆ ಇವತ್ತು ಗೂಟದ ಕಾರಲ್ಲಿ ಕೂತೋ ಗತ್ತೋ ಗೈರತ್ತೋ ದೌಲತ್ತೋ ತೋರಿಸೋ ಮೂಲಕ ಗೂಟೇಶ್ವರ ಹೆಸರಿಗೆ ಬಡ್ತಿ ಪಡ್ಕೊಂಡಿದ್ದಾರೆ. ಇವರು ಸಾಮಾನ್ಯರಲ್ಲ, ರಾಜ್ಯದ ಎರಡನೇ ದೊರೆ. ಇವ್ರ ಕಾಲಿಟ್ರೆ ಕಾಲಿಗೆ ಬೀಳ್ಬೇಕು. ಇವ್ರ ಶೂಗೆ ಕೆಸರು ಮೆತ್ಕೊಂಡ್ರೆ ಕೈಯಿಂದ ಒರೆಸ್ಬೇಕು. ಯಾಕಂದ್ರೆ ಇವರು ಊರ್ ಕಾಯೋ ದೊರೆ. ಪರಮೇಶ್ವರ್ ಸಾಹೇಬ್ರು ಗೂಟೇಶ್ವರರಾಗಿದ್ದ ಹೇಗೆ? ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ DCM, ವಿದೇಶದಲ್ಲೂ ಓದ್ಕೊಂಡ್ ಬಂದಿರೋ ಫಾರಿನ್ ರಿಟರ್ನ್.
ಕೊರಟಗೆರೆ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿರೋ ಶಾಸಕ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮಾಲೀಕ, ಉದ್ಯಮಿ, ತುಮಕೂರಿನ ಸಾಹುಕಾರ, ಇಷ್ಟೆಲ್ಲ ವಿಶೇಷಣಗಳಿರೋ ಪರಮೇಶ್ವರ್ ಸಾಹೇಬ್ರು ಗೂಟೇಶ್ವರ ಆಗಿದ್ದು ಹೇಗ್ ಗೊತ್ತಾ? ಅದುವೇ ಇವತ್ತಿನ ವಿಶೇಷ ಗೂಟೇಶ್ವರ. ನಾನು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದೇ ನೋಡಿ, ಇದೇ ದಿನವೇ ಡಿಸಿಎಂ ಸಾಹೇಬ್ರು ಬದಲಾಗಿ ಹೋದ್ರು. ಶಾಸಕರಾಗಿ, ಸಚಿವರಾಗಿ ಹೆಸರು ಗಳಿಸಿದ್ದ, ಆಡಳಿತದ ಅನುಭವ ಹೊಂದಿದ್ದ ಈ ದೊರೆ ರಾಜ್ಯದ ಉಪ ಮುಖ್ಯಮಂತ್ರಿಯಾದ್ರು. ಇಲ್ಲಿವರೆಗೂ ಆರಾಮಾಗಿಯೇ ಇದ್ದ ಪರಮೇಶ್ವರ್ ಸಾಹೇಬ್ರಿಗೆ ಮತ್ತೊಮ್ಮೆ ಗೂಟದ ಕಾರ್ ಸಿಕ್ತು. ಇದಾದ ನಂತರವೇ ಗೂಟೇಶ್ವರ ಪಟ್ಟಕ್ಕೆ ಬಡ್ತಿ ಪಡ್ಕೊಂಡ್ಬಿಟ್ರು. ಇದೀಗ ಏಕಾಏಕಿ ಜನರನ್ನ ರೊಚ್ಚಿಗೆಬ್ಬಿಸೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನದ ಮಾತು ಅಂತೀರಾ? ಕೇಳಿ. ಕೃತಾರ್ಥರಾಗಿ, ಪುನೀತರಾಗಿ, ಪರಮ ಪವಿತ್ರರಾಗಿ. ಝೀರೋ ಟ್ರಾಫಿಕ್ ಕೊಟ್ಟಿರೋದ್ರಿಂದ ತೊಂದರೆ ಆಗ್ತಿದೆ ಅಂತ ನಿನ್ನೆ ಕೂಡ ಯಲಹಂಕದಲ್ಲಿ ತುಂಬಾ ಹೊತ್ತು ಝೀರೋ ಟ್ರಾಫಿಕ್ ಸಮಸ್ಯೆ ಆಯಿತು ಅಂತ ಹೋಮ್ ಮಿನಿಸ್ಟರ್ಗೆ, ಅದು ಹೋಮ್ ಮಿನಿಸ್ಟ್ರಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಕೊಡ್ತಕ್ಕಂಥ ಗೌರವ. ನಾನಿರ್ಲಿ, ಇನ್ನೊಬ್ರಿರ್ಲಿ, ಅದು ನಿಮ್ ಪ್ರಕಾರ ನನಗೆ ಬೇಡ ಅಂದ್ರೆ ತೆಗೆದಾಕ್ಬಿಡೋಣ. ಝೀರೋ ಟ್ರಾಫಿಕ್ ನಮ್ ಕೊಡೋ ಗೌರವ, ನಿಮ್ ಪ್ರಕಾರ ಅದು ನನಗ್ ಬೇಡ ಅಂದ್ರೆ ತೆಗೆದು ಹಾಕ್ಬಿಡೋಣ ಅನ್ನೋ ಈ ದರ್ಪದ ಮಾತನ್ನ ಕೇಳಿದ್ರ? ಇಂಥದ್ದೊಂದು ಮಾತನ್ನ ಗೂಟೇಶ್ವರ ಪ್ರಭುಗಳು ಹೇಳೋ ಕಾರಣ ಏನ್ ಗೊತ್ತಾ? ಅದು ಗೊತ್ತಾಗ್ಬೇಕು ಅಂದ್ರೆ ಇನ್ನೊಂದು ದೃಶ್ಯವನ್ನ ನೋಡ್ಬೇಕು. ಎಲ್ಲೇ ಟ್ರಾಫಿಕ್ ಇರಲಿ, ಮಳೆ ಬಂದು ಜನ ಒದ್ದಾಡ್ತಿರ್ಲಿ, ಪರಮೇಶ್ವರ್ ಸಾಗೋ ದಾರಿ ಹೀಗೆ ಝೀರೋ ಟ್ರಾಫಿಕ್ ಆಗಿರ್ಬೇಕು. ರೋಡ್ ಕಂಪ್ಲೀಟ್ ಖಾಲಿ ಇರಬೇಕು. ಒಂದ್ ನರ ಪಿಳ್ಳೆ ಕೂಡ ಓಡಾಡಬಾರ್ದು. ಯಾಕಂದ್ರೆ ಇವರು ಗೂಟೇಶ್ವರರು. ಝೀರೋ ಟ್ರಾಫಿಕ್ ಕೊಟ್ಟಿರೋದ್ರಿಂದ ತೊಂದರೆ ಆಗ್ತಿದೆ ಅಂತ ನಿನ್ನೆ ಕೂಡ ಯಲಹಂಕದಲ್ಲಿ ತುಂಬಾ ಹೊತ್ತು ಝೀರೋ ಟ್ರಾಫಿಕ್ ಸಮಸ್ಯೆ ಆಯಿತು ಅಂತ ಹೋಮ್ ಮಿನಿಸ್ಟರ್ಗೆ, ಅದು ಹೋಮ್ ಮಿನಿಸ್ಟ್ರಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಕೊಡ್ತಕ್ಕಂಥ ಗೌರವ. ನಾನಿರ್ಲಿ, ಇನ್ನೊಬ್ರಿರ್ಲಿ, ಅದು ನಿಮ್ ಪ್ರಕಾರ ನನಗೆ ಬೇಡ ಅಂದ್ರೆ ತೆಗೆದಾಕ್ಬಿಡೋಣ. ಅಲ್ಲ ಸರ್, ಇಂದಿನ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅಶೋಕ್ ಅವರು ಯಾರು ಕೂಡ ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಬಿಟ್ಟಿರೋದು, ನನಗೆ ನನ್ನ ನಿರ್ಧಾರ. ಅದು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ. ಅಲ್ಲ ಸರ್, ಸಮಸ್ಯೆ ಆಗ್ತಿದೆ ಅಂತ. ಅರೆ ಅದು ನನ್ಗೆ ಗೊತ್ತಿದೆ ರೀ, ಎಲ್ಲ ಗೊತ್ತಿದೆ ನನಗೆ. ದೇವರ ಗುರು ನೀನು. ಅದೇನು ಗೊತ್ತೋ, ಅದೇನು ಗೈರತ್ತೋ, ಅದ್ಯಾವ ಸೀಮೆ ದೌಲತ್ತೋ, ನನ್ನ ನಿರ್ಧಾರ ನಾನು ಮಾಡ್ತೀನಿ, ಅವ್ರು ಬೇಡ ಅಂದ್ರೆ ನಾನೂ ಬೇಡ ಅನ್ಬೇಕಾ? ಪ್ರಾಬ್ಲಮ್ ಗೊತ್ತಿದೆ ಬಿಡ್ರಿ. ಇಂಥ ಗಾಂಚಲಿ ಮಾತಾಡೋಕೆ ಗುಂಡಿಗೆ ಇರಬೇಕು. ದೊರೆತನದ ರಕ್ತ ನರನಾಡಿಗಳಲ್ಲಿ ತುಂಬಿಕೊಂಡಿರ್ಬೇಕು. ಹಾಗಾಗಿಯೇ ನೋಡಿ ಗೂಟೇಶ್ವರ ಸಾಹೇಬ್ರು ಇಂಥದ್ದೊಂದು ಮಾತಾಡಿದ್ದು. ಇಷ್ಟಕ್ಕೂ ನಿಂಬೇಶ್ವರರ ಅಣ್ಣ ಗೂಟೇಶ್ವರ ಮಾತು ನಿಲ್ಲಿಸ್ಲಿಲ್ಲ, ಮತ್ತು ಒಂದು ಐನಾತಿ ಮಾತಾಡಿದ್ರು ನೋಡಿ. ಎಷ್ಟೇ ಆಗ್ಲಿ ಎರಡನೇ ದೊಡ್ಡ ಸಾಹೇಬ್ರು. ಕೇಳ್ಕೊಂಬಿಡಿ. ದೇವರ ಗುರು ನೀನು. ಇಲ್ಲ, ಅದು ಸಾಧ್ಯನೇ ಇಲ್ಲ. ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಾನಲ್ಲ, ಚೀಫ್ ಮಿನಿಸ್ಟರ್ ಹೋಗುವಾಗ, ಪ್ರೆಸಿಡೆಂಟ್ ಹೋಗುವಾಗ, ಪ್ರೈಮ್ ಮಿನಿಸ್ಟರ್ ಹೋಗುವಾಗ ಆಂಬ್ಯುಲೆನ್ಸ್ ಮಾತ್ರ ತಡಿ ಕೂಡುದು ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅಲ್ಲ, ಝೀರೋ ಟ್ರಾಫಿಕ್ ರಿಲ್ಯಾಕ್ಸ್ ಮಾಡೋದ್ರಿಂದ ಏನು ತೀರಾ ಆಗುತ್ತೆ ಅಂತ ಇಲ್ಲ, ಹೌದು, ಅದಕ್ಕಾಗಿ ಮಾಡಿದ್ದಾರೆ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಡಿಸಿಎಂ ಸಾಹೇಬ್ರೆ ಹೇಳಿದ್ಮೇಲೆ ಮುಲ್ಲಾಜೆ ಇಲ್ಲ. ಯಾಕಂದ್ರೆ ಇವರು ಡಿಸಿಎಂ ಸಾಹೇಬ್ರು ಇಂಥದ್ದೊಂದು ಮಾತಾಡೋಕೆ, ಹೀಗೆ ಗತ್ತು ಗೈರತ್ತು ಅಧಿಕಾರದ ದೌಲತ್ ತೋರಿಸೋಕೆ ಕಾರಣವಾಗಿದ್ದು ಮಂಗಳವಾರದ ಒಂದು ದೃಶ್ಯ. ಏನದು ದೃಶ್ಯ ಅಂತೀರಾ? ಅದನ್ನ ತೋರಿಸ್ತೀವಿ ನೋಡಿ. ತುಮಕೂರಿಗೆ ಹೋದ್ರೋ ಝೀರೋ ಟ್ರಾಫಿಕ್ ವ್ಯವಸ್ಥೆ. ಬೆಂಗಳೂರಿನಿಂದ ತುಮಕೂರಿಗೂ ಝೀರೋ ಟ್ರಾಫಿಕ್.
ಅಂತ ಸುರಿಯೋ ಮಳೆಯ ಮಧ್ಯೆ ಜನ ನೆನ್ಕೊಂಡು ಟ್ರಾಫಿಕ್ ನಲ್ಲಿ ನಿಂತಿದ್ರು. ಯಾಕಂದ್ರೆ ಡಿಸಿಎಂ ಸಾಹೇಬ್ರಿಗಾಗಿ ಝೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಳೆಯಲ್ಲಿ ಸಾಮಾನ್ಯ ಜನ ನೆನೆಯುತ್ತಿದ್ರು ಅನ್ನೋದನ್ನಷ್ಟೇ ನೋಡಿದ್ರು. ಇವರ ಮಧ್ಯೆಯೇ ಇದ್ದ ಮಕ್ಕಳು, ಮಹಿಳೆಯರು, ವೃದ್ಧರು, ಆಂಬ್ಯುಲೆನ್ಸ್ ಗಳ ಕತೆ ಏನೋ. ಬೆಂಗಳೂರಿನ ಟ್ರಾಫಿಕ್ ಕೊಡೋ ಟ್ರಬಲ್ ಎಂಥದ್ದು ಅಂತ ಅನುಭವಿಸಿದವರಿಗೆ ಗೊತ್ತು. ಪೀಕ್ ಟೈಮ್ಗಳಲ್ಲಂತೂ ವಾಹನ ಸವಾರರ ಗೋಳು ಕೇಳೋದೇ ಬೇಡ. ಇನ್ನು ಮಳೆ ಬಂದ್ರಂತೂ ಕತೆ ಮುಗ್ದೇ ಹೋಯ್ತು. ಇದರ ಮಧ್ಯೆ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೋದ್ರೆ ಪರಿಸ್ಥಿತಿ ಹೇಗಿರಬೇಡ. ಸಾಹೇಬ್ರು ಸಿಟಿಲಿದ್ರು ಸಮಸ್ಯೆ, ಸಿಟಿ ಬಿಟ್ಟು ತುಮಕೂರಿನತ್ತ ಸಾಗಿದ್ರು ಝೀರೋ ಟ್ರಾಫಿಕ್ ಇರುತ್ತೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಾಹೇಬ್ರು ಹೇಳೋದು ಅದೇ ದರ್ಪದ ಮಾತನ್ನ. ಅಲ್ಲ ಸರ್, ಸಮಸ್ಯೆ ಆಗ್ತಿದೆ ಅಂತ. ಅರೆ ಅದು ನನ್ಗೆ ಗೊತ್ತಿದೆ ರೀ, ಎಲ್ಲ ಗೊತ್ತಿದೆ. ನೀವು ತುಮಕೂರಿಂದ ಬರ್ಬೇಕಾದ್ರೆ ಟೋಲಲ್ಲೂ ಕೂಡ ಅವರು ಡೈವರ್ಟ್, ಅದೆಲ್ಲ ಸುಳ್ಳು. ಈ ಮಾತನ್ನ ಕೇಳಿಸ್ಕೊಂಡ್ರೆ ಪರಮೇಶ್ವರ್ ಸಾಹೇಬ್ರು ಡಿಸಿಎಂ ಆದ್ಮೇಲೆ, ಅರ್ಥಾತ್ ಗೂಟೇಶ್ವರ ಆದ್ಮೇಲೆ ವಿಐಪಿ ಸಂಸ್ಕೃತಿ, ವಿಐಪಿ ಗೌರವ ಬಯಸುತ್ತಿದ್ದಾರೆ ಅನ್ಸುತ್ತೆ. ಸಂವಿಧಾನದತ್ತವಾಗಿ ಡಿಸಿಎಂ ಹುದ್ದೆಗೆ ದಕ್ಕಬೇಕಾದ ಗೌರವ ಸಲ್ಲೇಬೇಕು. ಆದ್ರೆ ಮಾನವೀಯ ದೃಷ್ಟಿಯಿಂದ ಕೆಲ ಸಂದರ್ಭಗಳಲ್ಲಿ ವಿನಾಯಿತಿ ನೀಡಬಹುದಲ್ವಾ? ಇದ್ಯಾವುದನ್ನ ಮಾತಾಡದ ಗೂಟೇಶ್ವರರು ನಾನೇ ರಾಜಾಧಿರಾಜ ಅಂತಿದ್ದಾರೆ. ಇದೆಲ್ಲ ನಿಮ್ಗೆ ಬೇಕಿತ್ತ ಗೂಟೇಶ್ವರರೇ ಅಂದ್ರು. ಅದಕ್ಕೂ ಸಾಹೇಬ್ರ ಬಳಿ ಒಂದು ಅದ್ಭುತ ಉತ್ತರ ಇತ್ತು. ಅದನ್ನ ಮೈಕ್ ತೆಗೆದ ಮೇಲೆ ಕೊಂಡ್ರು ನೋಡಿ. ಅದ್ ನಿಮ್ಗೆ ಅರ್ಥವಾಗ್ಬೇಕು ಅಂತ ಬಬಲ್ ನಲ್ಲಿ ತೋರಿಸ್ತೀವಿ ನೋಡಿ. ಗೂಟೇಶ್ವರರ ಕಾಲ್ ತೊಳೆಯೋಕೋ ಬೇಕು ಆಸ್ಥಾನ ಸೇವಕ. ಹೌದು, ಸೆಪ್ಟೆಂಬರ್ 4ರಂದು ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿರುವ ಡಿಸಿಎಂ ಪರಮೇಶ್ವರ್ ಬೆಂಗಳೂರು ಪ್ರದಕ್ಷಿಣೆ ಹಾಕ್ತಿದ್ರು. ಈ ವೇಳೆ ಅವ್ರು ಧರಿಸಿದ್ದ ಬಟ್ಟೆ ಮತ್ತು ಶೂ ಮೇಲೆ ಕೆಸರು ಬಿತ್ತು. ಅದನ್ನ ಅವ್ರ ಗನ್ಮ್ಯಾನ್ ಕಡೆಯಿಂದಲೇ ಕ್ಲೀನ್ ಮಾಡಿಸ್ಕೊಂಡ್ರು ನೋಡಿ. ಆ ಗೈರತ್ತಿನ ದೃಶ್ಯಗಳನ್ನೊಮ್ಮೆ ನೋಡಬೇಡಿ. ಏನ ಸರ್, ನಿಮ್ ಗನ್ಮ್ಯಾನ್ ಹತ್ತಿರವೇ ಹೀಗೆ ಕ್ಲೀನ್ ಮಾಡಿಸ್ಕೊಳ್ತೀರಿ ಅಂದ್ರೆ ಮಹಾಪ್ರಭುಗಳು ಕೋಪಿಸ್ಕೊಂಡ್ರು. ಡಿಸಿಎಂ ಆಗಿರೋ ನನಗೆ ಹಿಂಗಂದ ಬಿಟ್ರಲ್ಲ ಅಂತ ವ್ಯಂಗ್ಯವಾಗಿಯೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ರು. ಏನಿಲ್ಲಪ್ಪ, ಅವ್ರು ಹಿಂಗಂತ ತೆಗೆದ್ರು, ಅದನ್ನು ನೀವು ತಗೊಂಡೋಗಿ ಬಹಳ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಾ, ಧನ್ಯವಾದಗಳು. ಏನಿಲ್ಲಪ್ಪ, ಅವ್ರು ಹಿಂಗಂತ ತೆಗೆದ್ರು, ಅದನ್ನು ನೀವು ತಗೊಂಡೋಗಿ ಬಹಳ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಾ, ಧನ್ಯವಾದಗಳು. ಸಾಹೇಬ್ರ ಅದ್ಯಾವ ಬಾಯಲ್ಲಿ ಹೇಳಿದ್ರೋ ಏನೋ, ಈ ಸುದ್ದಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಬಿತ್ತರವಾಯ್ತು. ಡಿಸಿಎಂ ಸಾಹೇಬ್ರ ತಾಕತ್ತು ದೌಲತ್ತಿಗೆ ಅಷ್ಟು ಬೆಲೆ ಇದೆ. ರಾಜಾದಿರಾಜ ಶ್ರೀ ಕೋಟೇಶ್ವರರು ಬರೀ ದೊರೆಯಲ್ಲ ಕಣ್ರಿ, ದೇವ ಮಾನವರು ಹೌದು. ಅವ್ರ ಮನೆಗೆ ಹೋದ್ರೆ ಅಡ್ಡ ಉದ್ದುದ್ದ ಬಿದ್ದ ನಮಸ್ಕಾರ ಮಾಡ್ಲೇಬೇಕಂತೆ. ಇದು ನಿಜ ಅನ್ನೋಕೆ ಅಸಲಿ ದೃಶ್ಯಗಳು ಇವೆ. ಗೂಟೇಶ್ವರರು ಬಯಸೋ ಮತ್ತಷ್ಟು ಗೌರವಗಳು ಏನು? ಖುದ್ದು ಡಿಸಿಎಂ ಸಾಹೇಬ್ರು ನೋಡಿ ಕಲಿಯಲೇಬೇಕಾದ ದೃಶ್ಯಗಳನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ. ಗೂಟೇಶ್ವರ ಕಾಲಿಟ್ರೂ ನಡುಗಬೇಕು, ಕೆಮ್ಮಿದ್ರೂ ನಡು ಬಗ್ಗಿಸಿ ನಮಸ್ಕರಿಸಬೇಕು. ಯಾಕಂದ್ರೆ ನಮ್ ಡಿಸಿಎಂ ಸಾಹೇಬ್ರಿಗೆ ನಮಸ್ಕಾರ ಮಾಡ್ತಿದ್ರೆ ಕೋಪ ಬರುತ್ತಂತೆ. ಇದು ನಿಜಾನ ಅಂತ ಕೇಳಲೇಬೇಡಿ, ಸಾಕ್ಷಿ ತೋರಿಸ್ತೀವಿ ನೋಡಿ. ದಂಡಾಲಯ್ಯ ಅನ್ನೋ ಈ ಹಾಡಲ್ಲಿ ರಾಜ ಹೇಗಿರಬೇಕು ಅನ್ನೋದನ್ನ ರಾಜಮೌಳಿ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಸಾಲಿಗೆ ನಮ್ಮ ಡಿಸಿಎಂ ಸೇರ್ಬೇಕಲ್ವಾ? ಇದು ಅವ್ರ ಅಭಿಮಾನಿಗಳಿಗೂ ಇಷ್ಟ. ಆದ್ರೆ ನಮ್ ಡಿಸಿಎಂ ಸಾಹೇಬ್ರಿಗೆ ಕಾಲಿಗೆ ಬೀಳಿಸ್ಕೊಳ್ಳೋ ಖಯಾಲಿ ಇದೆಯಂತೆ. ಅದಕ್ಕಿಲ್ಲಿ ಸಾಕ್ಷಿಯೂ ಇದೆ ನೋಡಿ. ದಂಡಾಲಯ್ಯ ದಂಡಾಲಯ್ಯ ಮಹಾರಾಜೈನು ದಂಡಾಲಯ್ಯ 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 ಮಹಾರಾಜೈನು ದಂಡಾಲಯ್ಯ. ಶಿವ 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 ಶಿವ.
ಗೂಟೇಶ್ವರರು ದೇವ ಮಾನವರ, ಸ್ವಾಮೀಜಿಗಳ, ಗುರುಗಳ ಅಂತ ಪ್ರಶ್ನೆ ಮಾಡಬೇಡಿ. ಡಿಸಿಎಂ ಸಾಹೇಬರು ಪ್ರಮಾಣ ವಚನ ಸ್ವೀಕರಿಸಿದ ತಿಂಗಳಿಗೆ ಸರಿಯಾಗಿ ಇಂಥದ್ದೊಂದು ಘಟನೆ ನಡೆಯಿತು. ಅರ್ಥಾತ್ ಜೂನ್ 27ನೇ ತಾರೀಕು ತುಮಕೂರಿನ ಶಿರಾ ತಾಲೂಕಿನ CB ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಗೂಟೇಶ್ವರರು ಭೇಟಿ ಕೊಟ್ಟಿದ್ರು. ಈ ವೇಳೆ ಅವರಿಗಿಂತ ಹಿರಿಯರಾದ ಮಹಿಳೆಯರೇ ಗೂಟೇಶ್ವರರ ಪಾದ ಮುಟ್ಟಿ ನಮಸ್ಕರಿಸಿದ್ರು. ದಂಡಾಲಯ್ಯ ದಂಡಾಲಯ್ಯ ಮಹಾರಾಜೈನು ಮುಂಡಾಲಯ್ಯ. ಗೂಟೇಶ್ವರರು ಕಾರಿಂದ ಕೆಳಗೆ ಇಳಿದ್ರೆ ಎಲ್ರೂ ಇವ್ರ ಕಾಲಿಗೆ ಬೀಳಬೇಕು. ಜನರು ತಮ್ಮ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಆ ಪರಮಾತ್ಮನ ಅಪರಾವತಾರವೇ ತಾವು ಅಂದ್ಕೋತಾರೆ ಸಾಹೇಬ್ರು. ಹೀಗ್ ಮಾಡ್ಲಿಲ್ಲ ಅಂದ್ರೆ ಸಾಹೇಬ್ರಿಗೆ ಬೇಸರವೂ ಆಗತ್ತಂತೆ. ಇಂತಹ DCM ಸಾಹೇಬ್ರು ಒಂದಷ್ಟು ಮಂದಿಯ ಬಗ್ಗೆ ತಿಳಿದುಕೊಳ್ಳೇಬೇಕಿದೆ. ಗೂಟೇಶ್ವರರೇ ಸೈಕಲ್ ಅಲ್ಲಿ ಓಡಾಡೋ PM ನೋಡಿದ್ದೀರಾ? ಗೂಟೇಶ್ವರ ಸಾಹೇಬ್ರೇ, ನೀವು ಹೇಳಿ ಕೇಳಿ ಫಾರಿನ್ ಗೀರಿನ್ ಅಂತೆಲ್ಲ ಹೋಗಿ ಓದ್ಕೊಂಡ್ ಬಂದಿದ್ದೀರಿ. ನಮ್ ಜನಕ್ಕಂತೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ವಾ? ಅದ್ಯಾವುದೋ ಡಚ್ ದೇಶದ ಪ್ರಧಾನಿ ಮಾರ್ಕೆ ರುಟ್ಟೆ ಸೈಕಲ್ನಾಗೆ ಸಂಸತ್ಗೆ ಹೋಗಿ ಬರ್ತಾರಂತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಸೈಕಲ್ ತುಳ್ಕೊಂಡು ಹೋಗ್ತವ್ರೆ. ಇವ್ರ ಪಕ್ಕದಲ್ಲೇ ರಿಪೋರ್ಟರ್ ಓಡ್ ಹೋಗೋದನ್ನು ನೋಡಿ. ಇವರು ದೇಶದ ಪ್ರಧಾನಿ, ಇವರೇ ಝೀರೋ ಬೇಡ ಅಂತಿದ್ದಾರೆ. ಇನ್ನು ನೀವು ನಮ್ಮ ಉಪ 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 ಮುಖ್ಯಮಂತ್ರಿ, ನೀವೇ ಹಿಂಗಂದ್ರೆ ಹೆಂಗ ಸರ್? ಗರ್ಭಿಣಿ ಮಿನಿಸ್ಟ್ರು ಸೈಕಲ್ ತುಳ್ಕೊಂಡು ಆಸ್ಪತ್ರೆ ಸೇರಿದ್ ನಿಮ್ಗೆ ಗೊತ್ತಿಲ್ವಾ? ಗರ್ಭಿಣಿ ಸಚಿವೆ ಸೈಕಲ್ ಏರಿ ಆಸ್ಪತ್ರೆ ಸೇರಿದ ಸಂಗತಿ ಗೊತ್ತಾ? ತುಂಬು ಗರ್ಭಿಣಿಯರು ಸೈಕಲ್ ಹೊಡಿಬಾರ್ದು ಅಂತಾರೆ. ಇವರು ತುಂಬು ಗರ್ಭಿಣಿ ಆಗಿದ್ರು ಸೈಕಲ್ ತುಳ್ಕೊಂಡು ಆಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡ್ಕೊಂಡಿದ್ದಾರೆ. ಇನ್ನು ಫ್ರಾನ್ಸ್ನ ಮಾಜಿ ಅಧ್ಯಕ್ಷ ಫ್ರಾಂಕೋಯಿಸ್ ಹೊಲಾಂಡೆ, ಬ್ರಿಟನ್ನ ಮಾಜಿ ಅಧ್ಯಕ್ಷ ಡೇವಿಡ್ ಕ್ಯಾಮರೂನ್ ಸಾರ್ವಜನಿಕ ಸಾರಿಗೆಯಲ್ಲೇ ಸಂಚರಿಸ್ತಾ ಇದ್ರು. ಸಾಮಾನ್ಯರಂತೆ ಸೀಟ್ ಮೇಲೆ ಕೂತು ಸಂಸತ್ಗೆ ಹೋಗ್ತಿದ್ರು. ಇವರೆಲ್ಲ ದೂರದ ಊರವರು ಇರಬಹುದು. ಈ ಹಿಂದಿನ ಗೃಹ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಂತೂ ಭದ್ರತೆಯನ್ನು ಪಕ್ಕಕ್ಕಿಟ್ಟು ತಮ್ಮ ವೆಹಿಕಲ್ಗೆ ಝೀರೋ ಟ್ರಾಫಿಕ್ ಬೇಕು ಅಂದೇ ಆಡಳಿತ ನಡೆಸಿದ್ರು. ಇವರಿಂದ ಸಾಧ್ಯವಾಗೋದು ನಿಮಗ್ ಕಷ್ಟವಾಗತ್ತೆ ಬಿಡಿ. ನೀವಂತೂ ಝೀರೋ ಟ್ರಾಫಿಕ್ ಬಗ್ಗೆ ವ್ಯಂಗ್ಯ ಮಾಡ್ತೀರಿ, ಮಾಧ್ಯಮಕ್ಕೆ ಹೊಟ್ಟೆ ಉರಿ 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 ಅಂತೀರಿ. ನೀವೇ ಹೇಳಿ ಸರ್, ಈ ಜೂಲಿ ಈ ಮಾರ್ಕ್ ರುಟ್ಟೆ ಮಾದರಿ ಅನ್ಸಲ್ವಾ? ಇವರಿಬ್ಬರೇ ಅಲ್ಲ, ಇನ್ನೋ ಬೇಜಾನ್ ಜನ ಇದ್ದಾರೆ. ಗೂಟೇಶ್ವರ ಸಾಹೇಬ್ರು ತಮ್ಮ ಟ್ರಾಫಿಕ್ ವಿವಾದದ ಬೆಂಕಿ ಹೊತ್ತಿಸಿ ಸಂಜೆ ಆಗೋ ಹೊತ್ತಿಗೆ ಟ್ವಿಟರ್ನಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲೂ ಬೆಳಗ್ಗೆ ಹೇಳಿದ ಮಾತನ್ನೇ ರಿಪೀಟ್ ಮಾಡಿದ್ದಾರೆ ಅಷ್ಟೇ. ಅದು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ. ಪರಮೇಶ್ವರ್ ಅನ್ನೋದು ಶಾಶ್ವತ, ಗೂಟೇಶ್ವರ ತಾತ್ಕಾಲಿಕ ಅನ್ನೋದು ಗೊತ್ತಿರಲಿ. ಹುದ್ದೆಗಷ್ಟೇ ಗೌರವ ಬೆಲೆ ಸಿಗುತ್ತೆ. ಹುದ್ದೆಯಿಂದ ಇಳಿದ ಮೇಲೆ ವ್ಯಕ್ತಿಗೆ ಅದೇ ಭಕ್ತಿ ಗೌರವ ಸಿಗೋದಿಲ್ಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ದೇವರ ಗುರು ನೀನು.